ಕೃಷ್ಣಾರ್ಜುನ ಯುದ್ಧ ಅಂತ ಒಂದು ನಾವು ಕೇಳಿದ್ದೀವಿ. ಕೃಷ್ಣ ಮತ್ತು ಅರ್ಜುನ ಹೇಗೆ ಯುದ್ಧ ಮಾಡೋಕ್ಕೆ ಸಾಧ್ಯ? ಕೃಷ್ಣ ಅರ್ಜುನಿಗೆ ಸಾರಥಿ ಆದವನು, ಅವನು ಅರ್ಜುನನ ಬೆಂಬಲಕ್ಕೆ ನಿಂತವನು. ಅವರಿಬ್ಬರ ಮಧ್ಯೆನೇ ಯಾವಾಗ ಯುದ್ಧ ಆಯಿತು, ಯಾವ ಕಾರಣಕ್ಕಾಯಿತು? ಏನೋ ಮೌಲ್ಯ ಹೇಳೋದಕ್ಕೆ ನಮ್ಮವರು ಇದನ್ನು ಬಳಸಿದ್ರು ಅನ್ನೋದು ಗೊತ್ತಾಗುತ್ತೆ. ಅಪಮೌಲ್ಯಗೊಳಿಸತ್ತಲ್ಲ ವ್ಯಕ್ತಿತ್ವವನ್ನು. ಅಂತ ಕಥೆಗಳನ್ನು ನೋಡಿದಾಗ ಇದು ಒಳ್ಳೆ ಕಾರಣ ಕುಟ್ಕೊಂಡಿಲ್ಲ ಅಂತ ಅನ್ಸುತ್ತೆ. ಅವರ ಮನೋಭಾವಗಳನ್ನ ತುಂಬಾ ಸಂವೇದನಾಶೀಲವಾಗಿ ನೋಡ್ಬೇಕಿತ್ತಲ್ಲ, ಅವರ ವ್ಯಕ್ತಿತ್ವಕ್ಕೆ ಸಲ್ಲತ್ತಾ ಇದು ಅಂತ ನೋಡ್ಕೋಬೇಕಿತ್ತಲ್ಲ, ಅದನ್ನು ಮಾಡ್ಲಿಲ್ಲ. ಯಾರು ಒಬ್ಬ ಇನ್ನೊಬ್ಬನ ಜೊತೆಗೆ ಯುದ್ಧಕ್ಕೆ ನಿಂತರು ಇನ್ನೊಬ್ಬ ಸರೆಂಡರ್ ಆಗ್ಬಿಡ್ತಾನೆ ಅನ್ನೋತಾರೆ. ಸಾರಥ್ಯ ಅನ್ನೋದು ಸಣ್ಣ ಕೆಲಸ ಅಲ್ಲ. ನಮ್ಮಲ್ಲಿ ಸಾರಥ್ಯ ಅಂದ್ರೆ ಅವ್ನು ಬಂದು ಸುಮ್ಮನೆ ಕುತ್ಕೊಂಡ ಅಂತಲ್ಲ. ಆದ್ರೆ ಇಲ್ಲಿ ಯುದ್ಧ ಆಯ್ತು ಅನ್ನುವಾಗ ಎರಡು ಮೌಲ್ಯಗಳನ್ನ ಹೇಳ್ತಾ ಇದೆ ಕೃಷ್ಣಾರ್ಜುನರ ಯುದ್ಧ ಅನ್ನೋದು. ಘಟೋತ್ಕಚನ ಈ ನಿಜವಾದ ಒಂದು ಮೂಲ ಮಹಾಭಾರತದ್ದೇನಿದೆ ಅದರ ಆಧಾರದಲ್ಲೇ ಮಾಯಾ ಬಜಾರ್ ಅನ್ನುವಂಥ ಒಂದು ಅದರ ಎಳೆಯನ್ನ ಇಟ್ಕೊಂಡು ಮಾಯಾ ಬಜಾರ್ ಅನ್ನುವಂಥ ಅವನಲ್ಲಿ ಮಾಯಾ ಶಕ್ತಿ ಇತ್ತಲ್ಲ, ಶಕ್ತಿ ಇತ್ತು, ಅದನ್ನ ಇಟ್ಕೊಂಡು ಮಾಯಾ ಬಜಾರ್. ಅದೇ ತರದ ಇನ್ನೊಂದು ಚಲನಚಿತ್ರ ಹಳೆಯದು ಕೃಷ್ಣಾರ್ಜುನ ಯುದ್ಧ ಅಂತ ಒಂದು ನಾವು ಕೇಳಿದ್ದೀವಿ. ಅದು ಬಹಳ ಹಿಂದಿನವ್ರಿಗೂ ಗೊತ್ತಿರುತ್ತದೆ. ಕೃಷ್ಣ ಮತ್ತು ಅರ್ಜುನ ಹೇಗೆ ಯುದ್ಧ ಮಾಡಕ್ ಸಾಧ್ಯ ಅನ್ನುವಂಥದ್ದು ಬಹಳ ದೊಡ್ಡ ಪ್ರಶ್ನೆ ಆ ಸಿನಿಮಾದ ಶೀರ್ಷಿಕೆ ನೋಡಿದಾಗಲೆಲ್ಲ ಅನ್ಸುತ್ತೆ. ಅಂದ್ರೆ ಕೃಷ್ಣ ಅರ್ಜುನಿಗೆ ಸಾರಥಿ ಆದವನು, ಅವನು ಅರ್ಜುನನ ಬೆಂಬಲಕ್ಕೆ ನಿಂತವನು. ಅವರಿಬ್ಬರ ಮಧ್ಯೆನೇ ಯಾವಾಗ ಯುದ್ಧ ಆಯಿತು, ಯಾವ ಕಾರಣಕ್ಕಾಯಿತು, ಈ ಥರದ ಪ್ರಶ್ನೆಗಳು ಸಹಜವಾಗಿ ಹುಟ್ಕೊಳ್ಳುತ್ತೆ. ಇದೇನಿದು ಕೃಷ್ಣಾರ್ಜುನ ಯುದ್ಧ ಅಂತಂದ್ರೆ? ನಮ್ಮಲ್ಲಿ ಈ ಥರದ್ದು ಬಹಳಷ್ಟಿದೆ. ಕೃಷ್ಣಾರ್ಜುನ ಯುದ್ಧ ಇದೆ, ರಾಮಾಂಜನೇಯ ಯುದ್ಧ ಇದೆ, ರಾಮಾಂಜನೇಯ ಯುದ್ಧ ಇದೆ, ರಾಮ ಮತ್ತು ಲವಕುಶರಿಗೂ ನಮ್ಮಲ್ಲಿ ಯುದ್ಧ ಆಗಿದೆ ಅಂತ ಮಾಡಿದ್ದೀವಿ. ಆಮೇಲೆ ನಮ್ಮ ಯಕ್ಷಗಾನದಲ್ಲಿ ವಿಷ್ಣುಗೂ ಗರುಡನಿಗೂ ವಿರೋಧ ಬಂತು ಅನ್ನುವ ಕಥೆ ಕೂಡ ಇದೆ. ಸುದರ್ಶನ ವಿಜಯ ಇತ್ಯಾದಿಗಳೆಲ್ಲ ಅದೂ ಇದೆ. ಅಂದ್ರೆ ಭಕ್ತ ಭಗವಂತ, ಗುರು ಶಿಷ್ಯ, ತಂದೆ ಮಗ, ಈ ಥರ ತುಂಬ ಆಪ್ತವಾಗಿ ಇದ್ದಂತಹ ನಮ್ಮ ಪುರಾಣದ ವ್ಯಕ್ತಿಗಳ ನಡುವೆ ಯುದ್ಧವಾಯಿತು ಅನ್ನುವ ಹಲವು ಕಥೆಗಳು ಕಾಣಸಿಗುತ್ತವೆ. ಕೆಲವು ಕಥೆಗಳು ಬೇಸ್ಲೆಸ್ ಆಗಿ ಹುಟ್ಕೊಂಡಿವೆ. ಅಂದ್ರೆ ಅಲ್ಲಿ ದುರ್ಬುದ್ಧಿಯು ಕೆಲಸ ಮಾಡಿದೆಯೇನೋ ಅಂತ ಅನಿಸಿಬಿಡತ್ತೆ. ಅಂದ್ರೆ ಅಪಮೌಲ್ಯಗೊಳಿಸತ್ತಲ್ಲ ವ್ಯಕ್ತಿತ್ವವನ್ನು. ಅಂತ ಕಥೆಗಳನ್ನು ನೋಡಿದಾಗ ಇದು ಒಳ್ಳೆ ಕಾರಣ ಕುಟ್ಕೊಂಡಿಲ್ಲ ಅಂತ ಅನ್ಸುತ್ತೆ. ಆದ್ರೆ ಕೆಲವು ಕಥೆಗಳಲ್ಲಿ ಏನೋ ಮೌಲ್ಯ ಹೇಳೋದಕ್ಕೆ ನಮ್ಮವರು ಇದನ್ನು ಬಳಸಿದ್ರು ಅನ್ನೋದು ಗೊತ್ತಾಗತ್ತೆ. ಅಂಥದ್ರಲ್ಲಿ ಒಂದು ಕೃಷ್ಣಾರ್ಜುನ ಯುದ್ಧ ಅಂತ. ಈ ಕೃಷ್ಣಾರ್ಜುನ ಯುದ್ಧ ಅನ್ನುವ ಆ ಹುಟ್ಟಿದ ಘಟನೆ ಇದೆಯಲ್ಲ, ಮೂಲದಲ್ಲಿ ಇಲ್ಲ ಅದು. ಕೃಷ್ಣಾರ್ಜುನರ ಜೊತೆಗೆ ಯುದ್ಧವಾಗುವ ಸಾಧ್ಯತೆಯೇ ಇಲ್ಲ. ಅಂಥ ವ್ಯಕ್ತಿತ್ವ ಅಲ್ಲ ಅದು. ನಾವೇನು ಮಾಡ್ಕೊಂಡ್ಬಿಟ್ವಿ ಅಂದರೆ ಆ ವ್ಯಕ್ತಿತ್ವಗಳನ್ನ, ಅವರ ಮನೋಭಾವಗಳನ್ನ ತುಂಬ ಸಂವೇದನಾಶೀಲವಾಗಿ ನೋಡ್ಬೇಕಿತ್ತಲ್ಲ. ಅವರ ಕುರಿತೊಂದು ಕತೆ ಹುಟ್ಟಿಸೋದಾದ್ರೆ ಅವರ ವ್ಯಕ್ತಿತ್ವಕ್ಕೆ ಸಲ್ಲತ್ತಾ ಇದು ಅಂತ ನೋಡ್ಕೋಬೇಕಿತ್ತಲ್ಲ, ಅದನ್ನು ಮಾಡಲಿಲ್ಲ. ಒಳ್ಳೆ ಉದ್ದೇಶದಿಂದ ಕೆಟ್ಟ ಉದ್ದೇಶದಿಂದ ಯಾವುದೇ ಮಾಡಿದ್ರು ಕೂಡ ಅವರ ವ್ಯಕ್ತಿತ್ವ ಹರಣ ಆಯ್ತಲ್ಲಿ. ಅಂಥದ್ರಲ್ಲಿ ಕೃಷ್ಣ ಅರ್ಜುನನ ಜೊತೆಗೆ ಯುದ್ಧ ಮಾಡೋದು, ಅರ್ಜುನ ಕೃಷ್ಣನ ಜೊತೆಗೆ ಯುದ್ಧ ಮಾಡೋದು ಅನ್ನೋದು ಇಲ್ವೇ ಇಲ್ಲ. ಯಾರು ಒಬ್ಬ ಇನ್ನೊಬ್ಬನ ಜೊತೆಗೆ ಯುದ್ಧಕ್ಕೆ ನಿಂತರು ಇನ್ನೊಬ್ಬ ಸರೆಂಡರ್ ಆಗ್ಬಿಡ್ತಾನೆ ಅನ್ನೋತಾರೆ. ಇವಾಗ ಕೃಷ್ಣನೇ ಕೂಡ ಅರ್ಜುನ ಯುದ್ಧಕ್ಕೆ ಹೊರಟ ಅಂದ್ರೆ ಇಲ್ಲಪ್ಪ ನೀನು ಹೇಳ್ದಂಗೆ ಕೇಳ್ತೀನಿ ಅನ್ನುವಷ್ಟು ಪ್ರೀತಿ ಅವನ ಮೇಲೆ ಇದ್ದಿದ್ದವನಿಗೆ. ಕೃಷ್ಣ ದೊಡ್ಡವನಾದರೂ ಇಲ್ಲಿದ್ರೆ ಅವ್ನು ಸಾರಥ್ಯ ಮಾಡೋದು ಹೇಗೆ? ಸಾರಥ್ಯ ಅನ್ನೋದು ಸಣ್ಣ ಕೆಲಸ ಅಲ್ಲ. ನಮ್ಮಲ್ಲಿ ಸಾರಥ್ಯ ಅಂದ್ರೆ ಅವ್ನು ಬಂದು ಸುಮ್ಮನೆ ಕುತ್ಕೊಂಡ ಅಂತಲ್ಲ. ಎಷ್ಟು ಜನ ಬರುತ್ತೆ ಅಂದರೆ, ಈಗ ಸಾರಥ್ಯ ಆದವನು ಏನೆಲ್ಲ ಮಾಡಬೇಕು ಅಂದರೆ ಆ ಕುದುರೆ ಯೋಗಕ್ಷೇಮ ನೋಡಬೇಕು, ಅದಕ್ಕೆ ಹುಲ್ಲು ಹಾಕಬೇಕು, ಅದಕ್ಕೆ ನೀರು ಕುಡಿಸ್ಬೇಕು, ಅದಕ್ಕೆ ಮೈದಡಬೇಕು, ರಥ ಸರಿ ಇದೆಯಾ ಅಂತ ಅವನೇ ನೋಡ್ಕೋಬೇಕು, ಎಲ್ಲೆಲ್ಲಿ ರಿಪೇರಿ ಆಗಬೇಕು, ಇವತ್ತು ಮುಗಿದ ಮೇಲೆ ನಾಳೆ ಅದೆಲ್ಲ ಆಮೇಲೆ ಸಿದ್ಧಪಡಿಸ್ಬೇಕು. ರಥ ತಂದು ಕುದುರೆಯನ್ನು ರಥ ಇದ್ದಲ್ಲಿ ತಗೊಂಡೋಗಿ ಕುದುರೆಯನ್ನು ರಥಕ್ಕೆ ಕಟ್ಟಿ ಇವನನ್ನು ಆಮಂತ್ರಿಸಿ ಸಿದ್ಧಪಡಿಸಿ ಇಷ್ಟು ಮಾಡಬೇಕು. ಆ ತರದ ಕೆಲಸ ಅದು. ಪಕ್ಕಾ ಯುದ್ಧ ಭೂಮಿಯಲ್ಲೂ ಸಹ ಬಹಳ ಚಾಣಾಕ್ಷತೆಯನ್ನ ಹೌದು ಮಾಡಲೇಬೇಕು, ತೋರಿಸಲೇಬೇಕು. ಹೌದು, ಅದಕ್ಕೆ ಒಪ್ಕೊಂಡವನು. ಹಾಗಾಗಿ ಅವ್ರ ನಡುವೆ ಯುದ್ಧ ಆಗೋಕೆ ಸಾಧ್ಯವೇ ಇಲ್ಲ. ಆದ್ರೆ ಇಲ್ಲಿ ಯುದ್ಧ ಆಯ್ತು ಅನ್ನುವಾಗ ಎರಡು ಮೌಲ್ಯಗಳನ್ನ ಹೇಳ್ತಾ ಇದೆ ಕೃಷ್ಣಾರ್ಜುನರ ಯುದ್ಧ ಅನ್ನೋದು. ಕೃಷ್ಣಾರ್ಜುನ ಕಾಳಗ ಅಂತ ಪ್ರಸಿದ್ಧವಾದ ಹಳೆಯ ಕಥೆಗಳಲ್ಲಿ ಅಲ್ಲಿ ಏನು ಅಂತ ಒಂದು ಆಡಿದ ಮಾತಿಗೆ ತಕ್ಕಂತೆ ನಡೆದುಕೊಳ್ಳಬೇಕು ಅನ್ನೋ ಒಂದು ಮೌಲ್ಯ, ಶರಣಾಗತರನ್ನ ರಕ್ಷಿಸಬೇಕು ಅನ್ನೋದು ಒಂದು ಮೌಲ್ಯ. ಎರಡು, ಈ ಕ್ಷತ್ರಿಯರಿಗೆ ಅದೊಂದು ಇತ್ತು ಅಂತ, ಶರಣಾಗತರಾದವರನ್ನ ರಕ್ಷಿಸಬೇಕು ಅಂತ. ಇವತ್ತು ಕೂಡ ಇದೆ ಅದು ಮೌಲ್ಯಗಳಂದ್ರೆ ರಾಜತಾಂತ್ರಿಕವಾಗಿದೆ. ನಮಗೆ ಗೊತ್ತೇ ಆಗಲ್ಲ ಎಷ್ಟೋ ಸಲ ಯಾವುದೋ ದೇಶದವರು ಬಂದು ಇಲ್ಲಿ ಶರಣಾಗತರಾದ್ರೆ ಭಾರತ ಅಂತ ಅದೊಂದು ತುಂಬ ಮಾಡುತ್ತೆ. ಹೊರಗಡೆಯಿಂದ ಬಂದಾಗ ಅವರಿಗೆ ಅದೊಂದು ರಕ್ಷಣೆ ಕೊಡತ್ತೆ ಅಂತ. ಅದರಿಂದ ಅಪಾಯಕ್ಕೆ ಸಿಲ್ಕೊಂಡಿರೋ ಅಂಶಗಳು ಇವೆ ಅನ್ನೋದು ಬೇರೆ. ಈಗ ನಾವು ದಲೈ ಲಾಮಾ ಅವರನ್ನ ಟಿಬೆಟ್ ಅನ್ನ ಚೀನಾ ಆಕ್ರಮಿಸಿದಾಗ ನಾವು ಆಶ್ರಯ ಕೊಟ್ಟಿತು ಭಾರತ. ಸ್ವತಂತ್ರೋತ್ತರದ ಮೊದಲ ಹೆಜ್ಜೆಗಳಲ್ಲೇ ಕೊಟ್ವಿ ನಾವು, ಅದು ಕೊಟ್ವಿ. ಆಮೇಲೆ ಇತ್ತೀಚೆಗೆ ನಾವು ಬಾಂಗ್ಲಾದಲ್ಲಿ ಹಸೀನಾ ಅವರಿಗೆ ಕೊಟ್ವಿ. ಹೀಗೆ ಕೊಡೋದು ಅನ್ನೋದು ಬೇರೆ ದೇಶಗಳಲ್ಲೂ ಇದೆ. ಅಂದ್ರೆ ಶರಣಾಗತರಾದವರನ್ನ ರಕ್ಷಿಸಬೇಕು ಅನ್ನೋದು ಒಂದು ಮೊದಲಿನಿಂದಲೂ ಕ್ರಮ ಅದು. ಈ ಕೃಷ್ಣಾರ್ಜುನ ಕಾಳಗದಲ್ಲಿ ಎರಡು ಮೌಲ್ಯ ಕಾಣಿಸುತ್ತೆ.
ಅದೇನಾಗತ್ತೆ ಕಥೆ ಅಂತಂದರೆ ಆ ಕಥೆಯಲ್ಲಿ ಅಂದರೆ ಗಯ ದೇವಲೋಕದ ಗಯ ಹೀಗೆ ಮೇಲೆ ಹೋಗ್ತಾ ಇರ್ತಾನೆ ಆಕಾಶದಲ್ಲಿ. ಕೆಳಗೆ ಕೃಷ್ಣ ಅವನು ಸಂಧ್ಯಾವಂದನೆ ಮಾಡ್ತಾ ಸೂರ್ಯನಿಗೆ ಅರ್ಘ್ಯ ಕೊಡಬೇಕು. ಸೂರ್ಯನಿಗೆ ಅರ್ಘ್ಯ ಅಂದರೆ ಕೈಯಲ್ಲಿ ನೀರನ್ನು ತುಂಬಿಕೊಂಡು ಸೂರ್ಯನ ಮಂತ್ರವನ್ನು ಹೇಳಿ ಹೀಗೆ ನೀರನ್ನು ಸಮರ್ಪಿಸೋದು ಅಂತ ಇರೋದು. ನಮ್ಮಲ್ಲಿ ದೇವರಿಗೆ ಸಮರ್ಪಿಸೋದು ಅನ್ನೋದೇ ಪೂಜೆ. ಪೂಜೆ ಅಂದರೆ ಕೊನೆಗೂ ಅಷ್ಟೇ ದೇವರಿಗೆ ಏನು ಸಮರ್ಪಿಸಬೇಕು ಅಂದರೆ ಪತ್ರಂ ಪುಷ್ಪಂ ಫಲಂ ತೋಯಂ. ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಎಲೆ, ಹೂವು, ನೀರು, ಇದನ್ನೇ ಒಂದು ಹಣ್ಣು, ಇವನ್ನೇ ಅರ್ಪಿಸಬೇಕಾದದ್ದು. ಅವನಿಗೆ ಮತ್ತೇನು ಬೇಡ ದೇವರಿಗೆ ಅಂತ ಭಾವ ಮುಖ್ಯವಾದದ್ದಲ್ಲಿ. ಹಾಗೆ ಅರ್ಪಿಸುವಲ್ಲಿ ಈ ನೀರನ್ನು ಅರ್ಪಿಸೋದು ಅಂತ ಇದೆ, ತೋಯಂ ಅಂತ ಬಂತಲ್ಲ, ಅದಕ್ಕೆ ಅರ್ಘ್ಯ ಅಂತ ಕರೀತಾರೆ. ಕೈಯಲ್ಲಿ ನೀರನ್ನು ತೆಗೆದುಕೊಂಡು ಹೀಗೆ ಸಮರ್ಪಿಸೋದಷ್ಟೇ. ಅದಕ್ಕೆ ಯಾವ ಟ್ಯಾಕ್ಸು ಇಲ್ಲ, ಅದಕ್ಕೆ ಯಾವ ಖರ್ಚು ಇಲ್ಲ. ಹಾಗೆ ಸೂರ್ಯನಿಗೆ ಅರ್ಘ್ಯ ಕೊಡ್ತಾ ಇದ್ದಾಗ ಕೃಷ್ಣ ಅವನ ಅರ್ಘ್ಯ ಹೀಗೆ ಹಿಡಿದು ಅಭಿಮಂತ್ರಿಸ್ತಾರೆ. ಅದನ್ನು ಅರ್ಘ್ಯವನ್ನು ಹೀಗೆ ಹಿಡ್ಕೊಂಡಾಗ ಯಾವುದೋ ಮಂತ್ರ ಹೇಳ್ತಾರೆ, ಯಾವ ದೇವರಿಗೆ ಸಮರ್ಪಣೆ ಆಗುತ್ತೋ ಆ ದೇವರ ಮಂತ್ರ ಹೇಳಿ ಹೀಗೆ ಅರ್ಪಿಸಬೇಕಲ್ಲ. ಆ ಹೊತ್ತಿನಲ್ಲಿ ಮೇಲ್ಗಡೆಯಿಂದ ಬೆವರು ಬಿತ್ತು. ಅದೇನಂದರೆ ಗಯ ಹೋಗ್ತಾ ಇದ್ನಲ್ಲ, ಅವನ ಮೈಯ ಬೆವರೋ ಕುದುರೆಯ ಬೆವರೋ ಯಾವುದೋ ಒಂದಲ್ಲಿಂದ ಇಲ್ಲಿಗೆ ಬಿದ್ದಿದೆ. ಕೃಷ್ಣನಿಗೆ ಸಿಟ್ಟು ಬಂತು ಅಂತ. ಸಿಟ್ಟು ಬಂದು ಯಾರು ಇದಕ್ಕೆ ಕಾರಣನೋ ಅವನನ್ನು ಇನ್ನು 8 ದಿವಸದಲ್ಲಿ ಕೊಲ್ತೇನೆ ಅಂತ ಹೇಳ್ದ ಅಂತ, ಪ್ರತಿಜ್ಞೆ ಮಾಡ್ದ ಅಂತ. ಈ ಮಾಡಿದ ಪ್ರತಿಜ್ಞೆ ಅಂದರೆ ಹೇಳೋದು ಅಂತಷ್ಟೇನೆ, ಮತ್ತೇನು ಅದಕ್ಕೊಂದಿಲ್ಲ. ಅದಕ್ಕೆ ಇದು ಪ್ರತಿಜ್ಞೆ. ಇದನ್ನು ಈಡೇರಿಸ್ತೇ ಇರ್ತಾ ಇರಲಿಲ್ಲ ಅವರು ಅಂತ, ಮಾತಿಗೆ ನಿಲ್ತಾ ಇದ್ರು ಅಂತ. ಆದರೆ ಗಯ ಏನು ಮಾಡ್ದ ಅಂದರೆ ಅವನು ಹೋಗಿ ಅರ್ಜುನನಿಗೆ ಶರಣಾಗಿಬಿಟ್ಟ. ಆಗ ಪಾಂಡವರು ವನವಾಸದಲ್ಲಿದ್ದ ಸಮಯ. ಪಾಂಡವರಿಗೆ ಶರಣಾಗಿ ಅರ್ಜುನನಿಗೆ ಶರಣಾದ, ನನಗೆ ರಕ್ಷಣೆ ಕೊಡು ಅಂತ ಕೇಳ್ದ. ಅವನು ತಥಾಸ್ತು ಅಂತ ಅಂದ. ರಕ್ಷಣೆ ಯಾರಿಂದ ಅಂದರೆ ಕೃಷ್ಣನಿಂದ. ಕೃಷ್ಣ ಕೊಲ್ತೀನಿ ಅಂತ ಪ್ರತಿಜ್ಞೆ ಮಾಡಿದ್ದಾನೆ, ಅರ್ಜುನ ರಕ್ಷಿಸ್ತೀನಿ ಅಂತ ಪ್ರತಿಜ್ಞೆ ಮಾಡಿದ್ದಾನೆ. ಶರಣಾಗತ ರಕ್ಷಣೆ ಮತ್ತು ಕೊಟ್ಟ ಭಾಷೆಯನ್ನು ಉಳಿಸ್ಕೊಳ್ಳೋದು, ಆಡಿದ ಮಾತನ್ನು ಆವಾಗ ಗೊತ್ತಿಲ್ಲ. ಗೊತ್ತಾಗುವಾಗ ಇಬ್ರು ಹಿಂದೆ ಬರೋದಕ್ಕೆ ಸಿದ್ಧರಿಲ್ಲ. ಅದಕ್ಕೆ ಕೃಷ್ಣ ಸಂಧಾನಕ್ಕೆ ಕಳಿಸಿದ ಅಂತೆಲ್ಲ ಬರುತ್ತೆ. ದಾರುಕನನ್ನು ಕಳಿಸ್ತಾನೆ ಮೊದಲು. ದಾರುಕ ಅಂದರೆ ಅವನ ಸಾರಥಿ. ಹೋಗಿ ಇದು ವಿಷಯ ಹೇಳಿ ನೀನು ಗಯನನ್ನು ಬಿಡಿಸ್ಕೊಂಡು ಬಾ ಅಂತ. ಆದರೆ ಅವರು ಒಪ್ಪೋದಿಲ್ಲ, ಪಾಂಡವರು. ಅರ್ಜುನನ ಒಪ್ಪೋದಿಲ್ಲ, ಪಾಂಡವರು ಒಪ್ಪೋದಿಲ್ಲ. ಕೊನೆಗೆ ಸುಭದ್ರೆ ಕಳಿಸಿದ ಅಂತಲೂ ಕತೆ. ಸುಭದ್ರ ರಾಯಭಾರ ಅಂತ ಕರೀತಾರೆ ಅದನ್ನು. ಆಗ ಸುಭದ್ರೆ ಇಲ್ಲೇ ಇದ್ಲು ದ್ವಾರಕೆಯಲ್ಲಿ, ಪಾಂಡವರು ವನವಾಸದಲ್ಲಿದ್ದಾಗ. ಇದು ಮೂಲದ ಕಥೆಯಲ್ಲ, ನೆನ್ಪಿಟ್ಕೊಂಡೇ ಕಥೆಯನ್ನು ಆಸ್ವಾದನೆ ಮಾಡಬೇಕು. ಆಗ ಸುಭದ್ರೆ ಹೋದರೂ ಕೂಡ ಅವರು ಒಪ್ಪಲಿಲ್ಲ. ಸುಭದ್ರೆ ಹೋದಾಗಲೂ ಒಪ್ಪಲಿಲ್ಲ. ಆಗ ಕೃಷ್ಣಾರ್ಜುನ ಯುದ್ಧವಾಯಿತು ಅನ್ನುವಂಥ ಕತೆ ಬಂದಿದೆ. ಆದರೆ ಇದು ಮೂಲದ ಕಥೆಯಲ್ಲ. ಕೃಷ್ಣ ಅರ್ಜುನರ ನಡುವೆ ಯುದ್ಧವಾಗುವ ಸಾಧ್ಯತೆಗಳೂ ಇಲ್ಲ. ಕೃಷ್ಣನ ನಿಲುವು ಅಂತಂದರೆ ಪ್ರಾಯಶಃ ಅರ್ಜುನ ಪ್ರತಿಜ್ಞೆಯನ್ನು ಭಂಗಪಡಿಸ್ಕೊಂಡೇ ಇರ್ತಿದ್ದ ಹೊರತು ಹಾಗೆ ಮುಂದುವರಿತಾ ಇರಲಿಲ್ಲ ಅಂತ. ಹಾಗಾಗಿ ಕೃಷ್ಣ ಅರ್ಜುನ ಇಬ್ಬರ ವ್ಯಕ್ತಿತ್ವಕ್ಕೆ ಸಲ್ಲದ ಕಥೆ ಅಂತಲೇ ಇದನ್ನು ಹೇಳಬೇಕು. ಈ ಎರಡು ಮೌಲ್ಯ ಅಂತ ತಗೊಂಡಾಗ ಮೌಲ್ಯಗಳನ್ನು ಹೇಳುತ್ತೆ ಅಂತ ಇದನ್ನು ಸ್ವೀಕಾರ ಮಾಡ್ಬೋದು ಅಷ್ಟೇ ಅಂತ ಅನ್ಸುತ್ತೆ.